ಐಷಾರಾಮಿ ಜೀವನಕ್ಕಾಗಿ 5 ಸ್ಟಾರ್ ಹೋಟೆಲ್ಗಳ ಟಾರ್ಗೆಟ್ ವಯಸ್ಸಿನಲ್ಲಿ ವೃದ್ಧ. ಆದರೆ ಈತನ ಮೇಲಿದೆ ಬರೋಬ್ಬರಿ 49 ಕೇಸು. ತಮಿಳುನಾಡು ಮೂಲದ 67 ವರ್ಷದ ಬಿಮ್ಸನ್ ಜಾನ್ ಬಂಧಿಸಿದ್ದಾರೆ ಪೊಲೀಸರು. ದೇಶದ ವಿವಿಧೆಡೆ ಪ್ರತಿಷ್ಠಿತ ಹೋಟೆಲ್ಗಳಿಗೆ ವಂಚಿಸಿರುವಂತ ಗಂಭೀರವಾದಂತ ಆರೋಪ ಈತನ ಮೇಲಿದೆ. ತೂತುಕುಡಿಯ ಬಿಮ್ಸೆಂಟ್ ಜಾನ್ ಅನ್ನ ಬಂಧಿಸಿದ್ದಾರೆ ಮಣಿಪಾಲ್ ಪೊಲೀಸರು. ಡಿಸೆಂಬರ್ 7ರಂದು ಮಣಿಪಾಲ್ ಹೋಟೆಲ್ನಲ್ಲಿ ರೂಮನ್ನ ಪಡ್ಕೊಂಡಿದ್ದ. ಮುಂಗಡ ಹಣವನ್ನ ಡಿಸೆಂಬರ್ 9ರಂದು ಕೊಡೋದಾಗಿ ಹೇಳಿದ್ದ. ಹೋಟೆಲ್ನಲ್ಲಿಗೆ ಊಟ ತಿಂಡಿ ಮಾಡಿ ಒಟ್ಟು 39,298 ರೂಪಾಯಿ ಬಿಲ್ಲನ್ನ ಆಗಿದೆ. ಆದರೆ ಹಣ ಕೊಡದೆ ಪರಾರಿಯಾಗಿ ನಂಬಿಸಿ ಮೋಸ ಮಾಡಿದ್ದಾನೆ ವೃದ್ಧ. ಮಣಿಪಾಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಾರ್ಯಾಚರಣೆಯನ್ನ ನಡೆಸಿ ಮಣಿಪಾಲ್ನಲ್ಲೇ ಬಂಧಿಸಿದ್ದಾರೆ ಪೊಲೀಸರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ನ್ಯಾಯಾಲಯ. ಈತನ ಕೆಲಸನೇ ಇದು. 67 ವರ್ಷ. ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೋಗೋದು, ಏನು ಬೇಕೋ ಅದನ್ನು ಇಷ್ಟಪಟ್ಟು ತಿನ್ನೋದು, ಕೊಡ್ತೀನಿ ದುಡ್ಡನ್ನ ಅಂತ ಹೇಳಿ ಎಸ್ಕೇಪ್ ಆಗೋದು. ಇದೇ ಕೆಲಸವನ್ನು ಈತ ಮಾಡ್ಕೊಂಡಿದ್ದ. ಮಣಿಪಾಲ್ನಲ್ಲೂ ಕೂಡ ಇದೇ ಥರ ಮಾಡಿದ್ದ. ಹಾಗಾಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ರು. ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಕೊನೆಗೆ ಈತ ಮಣಿಪಾಲ್ನಲ್ಲೇ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಆತನನ್ನು ಅರೆಸ್ಟು ಮಾಡಲಾಗಿದೆ. ಇದೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ನ್ಯಾಯಾಲಯ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಕರ್ನಾಟಕ ಅಥವಾ ಮಂಗಳೂರು ಭಾಗದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ಥರ ಈತ ವಂಚಿಸಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೋಟೆಲ್ನೆಲ್ಲ ಬುಕ್ ಮಾಡ್ಕೊಳ್ಳೋದು, ಅದು ಪ್ರತಿಷ್ಠಿತ ಹೋಟೆಲ್ಗಳು, ಅಲ್ಲೇ ಊಟ ತಿಂಡಿ ಎಲ್ಲ ಮಾಡಿಬಿಡೋದು. ಬಿಲ್ಲು 39,000, 40,000, 50,000 ಆಗ್ತಿದ್ದ ಹಾಗೇನೆ ಎಸ್ಕೇಪ್ ಆಗೋದು.